ವಾರ್ತೆಯ ಮುಖ್ಯಾಂಶಗಳು. ಆಡಳಿತಾಧಿಕಾರಿ ನೇಮಕಕ್ಕೆ ಕೋರ್ಟ್ ತಡೆಯಾಜ್ಞೆ. ಶಿರಸಿ ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಗೊಂದಲ. ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ. ಜನಗಣಮನ ರಾಷ್ಟ್ರಗೀತೆಯನ್ನು ಸಂವಿಧಾನಬದ್ಧವಾಗಿ ಒಪ್ಪಿದ್ದೇನೆ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕಾರವಾರ ಬಿಜೆಪಿ ವತಿಯಿಂದ 150ನೇ ವಾರ್ಷಿಕೋತ್ಸವ ಸಂಭ್ರಮ. ಜಾಮೀನು ರದ್ದು, ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಮತ್ತೆ ಜೈಲು ಸಂಕಷ್ಟ. ಗೋಕರ್ಣ ಕಡಲ ತೀರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ದಿನಕರ್ ಶೆಟ್ಟಿ. ಮುಂಡಗೋಡ ತಾಲೂಕು ಸರ್ವ ಜನಾಂಗದ ಶಾಂತಿಯು ತೋಟ, ಶಾಸಕ ಶಿವರಾಮ್ ಹೆಬ್ಬಾರ್. ನಾಣಿಘಟ್ಟ ಕಾಲೇಜಿನಲ್ಲಿ ಕನಕದಾಸ ಜಯಂತಿ. ನಗರಸಭೆಯಲ್ಲಿ ನವೆಂಬರ್ 7ರಂದು ನಡೆದ ವಿದ್ಯಮಾನಗಳು ತೀವ್ರ ಗೊಂದಲಕ್ಕೆ ಕಾರಣವಾಗುತ್ತಲಿದೆ. ಶಿರಸಿ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು 3 ತಿಂಗಳು ಆಡಳಿತಾಧಿಕಾರಿ ಸಿಗದಿರುವ ಕುರಿತು ಆಡಳಿತಾಧಿಕಾರಿ ನೇಮಕ ಕುರಿತು ಹೈಕೋರ್ಟ್ ಧಾರವಾಡ ಪೀಠದ ಮೊರೆ ಹೋಗಿದ್ದರು. ನ್ಯಾಯಾಲಯ ಅವರ ಅರ್ಜಿಯನ್ನು ಮಾನ್ಯ ಮಾಡಿ ಮುಂದಿನ ವಿಚಾರಣೆ ದಿನಾಂಕದವರೆಗೆ ಆಡಳಿತಾಧಿಕಾರಿ ನೇಮಕಕ್ಕೆ ತಡೆಯಾಜ್ಞೆ ನೀಡಿದೆ. ಆದರೆ ಆದೇಶದಲ್ಲಿ ಆಡಳಿತ ಮಂಡಳಿ ಮುಂದುವರಿಯುವಂತೆ ಯಾವುದೇ ಉಲ್ಲೇಖ ಪ್ರತ್ಯೇಕವಾಗಿ ಇಲ್ಲದಿರುವುದು ಇಲ್ಲಿ ಕಾಣಬರುತ್ತದೆ. ಆದರೆ ನಿನ್ನೆ ಮಧ್ಯಾಹ್ನ ದಿಢೀರನೆ ಶಿರಸಿ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗೇರಿ ಸರ್ಕಾರದಿಂದ ಬಂದ ಅಧಿಸೂಚನೆಯನ್ನು ಪೌರಾಯುಕ್ತರು ತೋರಿಸುತ್ತಲೇ ಅವರು ಕಚೇರಿಯಿಂದ ನಿರ್ಗಮಿಸಿದ್ದಾರೆ. ಆದರೆ ಇದು ತೀವ್ರ ಗೊಂದಲ ಸೃಷ್ಟಿಸಿದೆ. ಏಕೆಂದರೆ ಹೈಕೋರ್ಟ್ ತಡೆಯಾಜ್ಞೆ ಪ್ರಕಾರ ಮುಂದಿನ ವಿಚಾರಣೆ ದಿನಾಂಕದವರೆಗೆ ಆಡಳಿತಾಧಿಕಾರಿ ನೇಮಕಕ್ಕೆ ತಡೆ ಇದೆ. ಹೀಗಿರುವಾಗ ಸರ್ಕಾರ ಶಿರಸಿ ನಗರಸಭೆಗೆ ಆಡಳಿತ ಅಧಿಕಾರಿಯನ್ನಾಗಿ ಜಿಲ್ಲಾಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸಿರುವುದು ಹೇಗೆ ಎಂಬ ಜಿಜ್ಞಾಸೆ ಇಲ್ಲಿ ಎದ್ದಿದೆ. ಅಷ್ಟಕ್ಕೂ ಶಿರಸಿ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಮಾತ್ರ ಇಲ್ಲಿ ಹೈಕೋರ್ಟ್ ಮೊರೆ ಹೋಗಿಲ್ಲ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ ಎಂಬ ಪಕ್ಷಭೇದವಿಲ್ಲದೆ ಕೆಲ ಪ್ರತಿನಿಧಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಇಲ್ಲಿ ತೀವ್ರ ಗೊಂದಲಕಾರಿ ಸ್ಥಿತಿ ನಿರ್ಮಾಣವಾಗಿದ್ದು, ಜಿಲ್ಲಾಡಳಿತ ಈ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ. ನವೆಂಬರ್ 10, 2025 ಸೋಮವಾರದಂದು ಸ್ಥಳ ಸಾಂಸ್ಕೃತಿಕ ಭವನ, ಬಣ್ಣದ ಮಠ, ಶಿರಸಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೀವನೊಲಿವನಯ್ಯ. ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನೆ ಬೆಳಿಗ್ಗೆ 11 ಗಂಟೆಗೆ. ದಿವ್ಯ ಸಾನ್ನಿಧ್ಯ ಮತ್ತು ಸಾಂಸ್ಕೃತಿಕ ಭವನ ಉದ್ಘಾಟನೆ ಶ್ರೀಮದ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು 3000 ಮಠ, ಹುಬ್ಬಳ್ಳಿ. ದಿವ್ಯ ಸಾನ್ನಿಧ್ಯ ಮತ್ತು ದಾಸೋಹ ಭವನ ಉದ್ಘಾಟನೆ ಶ್ರೀಮದ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ, ಶಿರಹಟ್ಟಿ. ಅಧ್ಯಕ್ಷತೆ ಹಾಗೂ ಪಾಕಶಾಲೆ ಉದ್ಘಾಟನೆ ಶ್ರೀ ಮಾನಿಪ್ರ ಶಿವಲಿಂಗ ಸ್ವಾಮಿಗಳು, ಮಠಾಧೀಶರು, ಬಣ್ಣದ ಮಠ, ಶಿರಸಿ. ಸಾನ್ನಿಧ್ಯ ಹಾಗೂ ಅತಿಥಿ ಕೊಠಡಿಗಳ ಉದ್ಘಾಟನೆ ಶ್ರೀ ಮಾನಿಪ್ರ ಸದಾಶಿವ ಮಹಾಸ್ವಾಮಿಗಳು, ಹುಕ್ಕೇರಿ ಮಠ, ಹಾವೇರಿ ಹಾಗೂ ಉಪಾಧ್ಯಕ್ಷರು, ಶಿವಯೋಗಿ ಮಂದಿರ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಂಸದರು, ಕೆನರಾ ಲೋಕಸಭಾ ಕ್ಷೇತ್ರ. ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯ್ಕ, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಮುಂಡಗೋಡ ಕ್ಷೇತ್ರ. ಅತಿಥಿಗಳು ಶ್ರೀ KS ಶೆಟ್ಟರ್, ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು, ಕುಮಾರಿ ಕಾವ್ಯರಾಣಿ KV, KAS ಸಹಾಯಕ ಆಯುಕ್ತರು ಮತ್ತು ಉಪವಿಭಾಗೀಯ ದಂಡಾಧಿಕಾರಿಗಳು, ಶ್ರೀಮತಿ ಗೀತಾ ಪಾಟೀಲ್, ಪೊಲೀಸ್ ಉಪ ಅಧೀಕ್ಷಕರು, ಶಿರಸಿ. ಶ್ರೀ ಪಟ್ಟರಾಜಗೌಡ, KAS ತಹಶೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು, ಶಿರಸಿ. ಶ್ರೀ ಪ್ರಕಾಶ್ M ಚನ್ನಪ್ಪನವರ್, ಪೌರಾಯುಕ್ತರು, ನಗರಸಭೆ, ಶಿರಸಿ. ಉಪಸ್ಥಿತಿ ಶ್ರೀ ಪರಮೇಶ್ವರಯ್ಯ ಶಾಸ್ತ್ರಿಗಳು, ಕಾನಳ್ಳಿ ಮಠ, ಸಿದ್ದಾಪುರ. ಶ್ರೀ ಶಿವಲಿಂಗಯ್ಯ S ಅಲ್ಲಯ್ಯನವರ ಮಠ, ಯಲ್ಲಾಪುರ. ಜಿಲ್ಲಾ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶ್ರೀ ಜಗದೀಶ್ ಗೌಡ, ಅಧ್ಯಕ್ಷರು, ನಗರ ಯೋಜನಾ ಪ್ರಾಧಿಕಾರ, ಶಿರಸಿ. ಆಗಮಿಸಿದ ಪೂಜ್ಯರಿಂದ ಆಶೀರ್ವಚನ ಮತ್ತು ಗಣ್ಯರಿಂದ ಆಶಯ ನುಡಿಗಳು. ನಂತರ ಮಹಾಮಂಗಳಾರತಿ. ಮಧ್ಯಾಹ್ನ 1 ಗಂಟೆಗೆ ಮಹಾದಾಸೋಹ. ರಾತ್ರಿ 8 ಗಂಟೆಗೆ ದೀಪೋತ್ಸವ. ರಾತ್ರಿ 9 ಗಂಟೆಗೆ ಮಹಾದಾಸೋಹ.
ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮಗಳಲ್ಲಿ ಸರ್ವ ಸಮಾಜದ ಸಮಸ್ತ ಸದ್ಭಕ್ತರು ಶ್ರೀಮಠದ ಅಭಿಮಾನಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಎಸ್.ಜೆ. ಹಿರೇಮಠ್, ವ್ಯವಸ್ಥಾಪಕರು, ಬಣ್ಣದ ಮಠ, ಶಿರಸಿ. ಈ ಭಾಗ ಮಲೆನಾಡು ಪ್ರದೇಶವಾದರೂ ನೀರಿನ ಸಮಸ್ಯೆ ಆಗುತ್ತಿರುವ ಕಾರಣ ಶರಾವತಿಯಿಂದ ನೀರು ತರುವ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ 58 ಕೋಟಿ ಬಿಡುಗಡೆಯಾಗಿ ಕ್ರಿಯಾ ಯೋಜನೆ ಮುಗಿದು ಟೆಂಡರ್ ಕೂಡ ಆಗಿದ್ದು ಶೀಘ್ರದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಶುಕ್ರವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4 ಅಡಿಯಲ್ಲಿ ಮಂಜೂರಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಉತ್ತಮ ಗುಣಮಟ್ಟದ ಕೆಲಸಗಳು ನಡೆಯಲು ಸಾರ್ವಜನಿಕರ ಪಾತ್ರ ಸಹ ಮುಖ್ಯವಾಗಿದ್ದು, ಆ ಭಾಗದ ಜನರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದು ಅದರ ಸಂಪೂರ್ಣ ಮಾಹಿತಿ ಪಡೆದು ಆ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಕೆಲಸ ಆಗಬಾರದು. ಶಾಸಕನಾಗಿ ಅಧಿಕಾರ ವಹಿಸಿಕೊಂಡ 2.5 ವರ್ಷದ ಅವಧಿಯಲ್ಲಿ ಸಿದ್ದಾಪುರ ಪಟ್ಟಣ ಪಂಚಾಯತ್ಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 80 ಕೋಟಿ ಅನುದಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗುವುದು. ಸಿದ್ದಾಪುರ ಪಟ್ಟಣ ಪಂಚಾಯತ್ಗೆ 2 ಕೋಟಿ ಅನುದಾನ ನೀಡಿದರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಮುಗಿದಂತಾಗುತ್ತವೆ. ನಿರಂತರ ಮಳೆಯಿಂದಾಗಿ ಗ್ರಾಮೀಣ ಹಾಗೂ ಪಟ್ಟಣ ವ್ಯಾಪ್ತಿಯ ರಸ್ತೆಗಳು ಹಾಳಾಗಿದ್ದು ಹಂತ ಹಂತವಾಗಿ ಎಲ್ಲಾ ರಸ್ತೆಗಳನ್ನು ಸರಿಪಡಿಸಲಾಗುವುದು. ಯಾವುದೇ ಕೆಲಸಗಳು ವಿಳಂಬವಾಗಬಾರದು, ಜೊತೆಗೆ ಗುಣಮಟ್ಟದ ಕೆಲಸ ಆಗಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಾಗಿ ಆದೇಶವನ್ನ ನೀಡಲಾಗಿದೆ ಎಂದರು. ಪಟ್ಟಣ ಪಂಚಾಯತ್ ಹಿರಿಯ ಸದಸ್ಯ ಕೆಜಿ ನಾಯ್ಕ್ ಹಣಜಿಬೈಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪಟ್ಟಣ ಪಂಚಾಯತ್ಗೆ ಮೊದಲ ಹಂತದಲ್ಲಿ 3 ಕೋಟಿ ಎಸ್ಎಫ್ಸಿ ಅನುದಾನ ನೀಡಿದ್ದಾರೆ. ಇಂದು 2 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದ್ದು ತಾವು ಅಭಿವೃದ್ಧಿಯ ಪರವಾಗಿ ಇದ್ದೇವೆ ಎಂದು ತೋರಿಸಿಕೊಟ್ಟಿದ್ದಾರೆ. ಮಳೆ ನಿರಂತರವಾಗಿ ಬೀಳುತ್ತಿರುವುದರಿಂದ ರಸ್ತೆ ಹಾಳಾಗಿದೆ. ಜನವರಿ ಫೆಬ್ರವರಿಯಲ್ಲಿ ಕಾಮಗಾರಿ ಆರಂಭವಾಗುತ್ತದೆ. 2012ರಲ್ಲಿ ಕಾಗೇರಿ ಅವರು ಸಚಿವರಿದ್ದ ಅವಧಿಯಲ್ಲಿ ವಾಜಪೇಯಿ ವಸತಿ ಯೋಜನೆಯಡಿ 150 ಕುಟುಂಬಕ್ಕೆ ಮೀಸಲಾತಿ ಪ್ರಕಾರವೇ ನಿವೇಶನ ನೀಡಲಾಗುತ್ತದೆ. ಈಗ 500 ಕುಟುಂಬಗಳು ನಿವೇಶನ ಇಲ್ಲದಿರುವ ಬಗ್ಗೆ ತಿಳಿಸಿದ್ದು, ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಬಳಿಕ G+2 ಮಾದರಿಯಲ್ಲಿ ನಿವೇಶನ ರಹಿತ ಕುಟುಂಬಗಳಿಗೆ ಸೂರು ಕಲ್ಪಿಸಬೇಕು ಎಂದು ಶಾಸಕರಿಗೆ ಕೋರಿದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಧೀರ್ ನಾಯ್ಕ್, ರವಿಕುಮಾರ್ ನಾಯ್ಕ್, ಯಶೋಧ ಅರ್ಮಡಿವಾಳ್, ಕವಿತಾ ಹೆಗಡೆ, ರಾಧಿಕಾ ಕಾನ್ಗೂಡ, ಮೊಬೇನಾ ಗುರ್ಕಾರ್, ನಾಮನಿರ್ದೇಶಿತ ಸದಸ್ಯರಾದ ಕೆಟಿ ಹೊನ್ನೆಗುಂಡಿ, ಚಂದ್ರು ಕಾನಡೆ, ಪ್ರಶಾಂತ್ ನಾಯ್ಕ್ ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮೊಹಮ್ಮದ್ ಯಾಕೂಬ್ ಶೇಖ್ ಸ್ವಾಗತಿಸಿದರು. ರಮೇಶ್ ಕೆಎಸ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಜನಗಣಮನ ರಾಷ್ಟ್ರಗೀತೆಯನ್ನು ಸಂವಿಧಾನಬದ್ಧವಾಗಿ ಒಪ್ಪಿದ್ದೇವೆ. ರಾಷ್ಟ್ರಗೀತೆಯನ್ನು ಅವತ್ತಿನಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬಂದಿದ್ದೇವೆ. ರಾಷ್ಟ್ರಗೀತೆಯ ಮೇಲೆ ನನ್ನನ್ನು ಸೇರಿ ನಮ್ಮೆಲ್ಲರಿಗೂ ಅಪಾರವಾದ ನಂಬಿಕೆ, ಗೌರವ ಇದ್ದೇ ಇದೆ. ಅಲ್ಲದೆ ರಾಷ್ಟ್ರಗೀತೆಯು ಎಂದು ವಿವಾದಕ್ಕೆ ಒಳಗಾಗಬಾರದು. ಆದರೆ ನನ್ನ ಒಂದು ಹೇಳಿಕೆಯಿಂದ ವಿವಾದಕ್ಕೆ ಎಡೆಯಾಗಿದೆ. ಅದನ್ನು ನಾನು ವಿವಾದ ಮಾಡಲಿಕ್ಕೆ ಸಿದ್ಧನಿಲ್ಲ ಎಂದು ವಿನಂತಿ ಮಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಾವು ರಾಷ್ಟ್ರಗೀತೆಯನ್ನ ಜನಗಣಮನ ಅಂತ ಸಂವಿಧಾನಬದ್ಧವಾಗಿ ಒಪ್ಪಿದ್ದೇವೆ, ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ. ನಮ್ಮೆಲ್ಲರಿಗೆ, ನನ್ನನ್ನೂ ಸೇರಿ ನಮ್ಮೆಲ್ಲರಿಗೆ ಒಂದು ಅಪಾರವಾದಂತಹ ಗೌರವ, ನಂಬಿಕೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಇದ್ದೇ ಇದೆ. ರಾಷ್ಟ್ರಗೀತೆ ಎಂದೂ ವಿವಾದಕ್ಕೆ ಒಳಪಡಬಾರದು. ಆದರೆ ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ, ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ. ನಾವೆಲ್ಲರೂ ನಮ್ಮ ರಾಷ್ಟ್ರಗೀತೆಗೆ ಕೊಡಬೇಕಂತಹ ಗೌರವವನ್ನು, ಆ ಒಂದು ನಂಬಿಕೆಯ ಪಾಲನೆಯನ್ನು ನಾವು ಮಾಡಬೇಕು ಅಂತ ನಾನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಒಂದೇ ಮಾತರಮಿಗೂ ಇದೇ ರೀತಿಯ ಒಂದು ಉನ್ನತವಾದಂತಹ
ಗೌರವ ಸ್ಥಾನಮಾನ ದೇಶದ ಜನರಲ್ಲಿ ಇದ್ದೇ ಇದೆ. ಅದನ್ನೂ ಸಹ ನಾವು ರಾಷ್ಟ್ರಗೀತೆ ಜನಗಣಮನದಂತೆ ವಂದೇ ಮಾತರಮನ್ನೂ ಸಹ ಸರಿಸಮವಾಗಿ ನೋಡ್ತಾ ಇರುವಂಥದ್ದು ಈ ದೇಶದ ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ನಂಬುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಕಾರವಾರ ನಗರ ಮತ್ತು ಗ್ರಾಮೀಣ ಘಟಕಗಳ ವತಿಯಿಂದ ಪಕ್ಷದ ಕಾರ್ಯಾಲಯದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪ್ರಕೋಷ್ಠದ ಸಂಚಾಲಕ ವಿಎಂ ಹೆಗಡೆ ಅವರು ಮಾತನಾಡಿ, ವಂದೇ ಮಾತರಂ ಇತಿಹಾಸದಲ್ಲಿ ಮುಳುಗಿರುವ ಒಂದು ಶಕ್ತಿಶಾಲಿ ನುಡಿಗಟ್ಟು. ಇದನ್ನು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ 1876ರಲ್ಲಿ ಬರೆದರು. ನಂತರ ಇದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಘೋಷಣೆಯ ಮತ್ತು ಜನಜಾಗೃತಿಯ ಕೇಂದ್ರವಾಯಿತು ಎಂದು ವಿವರಿಸಿದರು. ವಂದೇ ಮಾತರಂ ಎಂದರೆ ನಾನು ನಿನಗೆ ನಮಸ್ಕರಿಸುತ್ತೇನೆ ತಾಯಿ ಅಥವಾ ತಾಯಿನಾಡಿಗೆ ನಮಸ್ಕಾರ ಎಂಬ ಅರ್ಥ. ಈ ಗೀತೆಯು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದೇಶಭಕ್ತಿ ಮತ್ತು ಪ್ರತಿರೋಧವನ್ನು ಸಂಕೇತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಇದನ್ನು ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಳ್ಳುವ ಪ್ರಸ್ತಾವನೆ ಬಂದಿದ್ದರೂ ಅಂದಿನ ಜಿನ್ನಾ ಅವರ ವಿರೋಧದಿಂದಾಗಿ ಅಂತಿಮವಾಗಿ ಜನಗಣಮನ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಲಾಯಿತು ಎಂದು ವಿಎಂ ಹೆಗಡೆ ನೆನಪಿಸಿಕೊಂಡರು. ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶಾದ್ಯಂತ ಈ 150ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದ ಶಂಕರ್ ಭಟ್ ಅವರನ್ನು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಗೌರವಿಸಿ ಸನ್ಮಾನಿಸಿದರು. ನಂತರ ನಗರ ಘಟಕದ ಅಧ್ಯಕ್ಷ ನಾಗೇಶ್ ಎಂ ಕುರ್ಡೇಕರ್ ಸ್ವಾಗತಿಸಿದರು. ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಸುಭಾಷ್ ಕುನಿಗೆ ವಂದಿಸಿದರು. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕುಲೇಕರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸತೀಶ್ ಕೃಷ್ಣ ಸೈಲ್ ಅವರ ಜಾಮೀನು ರದ್ದುಗೊಂಡಿರುವುದಾಗಿ ತಿಳಿದುಬಂದಿದೆ. ಬೇಲೆಕೆರೆ ಬಂದರಿನಿಂದ ಅಕ್ರಮ ಅದಿರು ಸಾಗಾಟ ಮತ್ತು ಹಣ ವರ್ಗಾವಣೆ ಪ್ರಕರಣದಲ್ಲಿ 2024ರ ಅಕ್ಟೋಬರ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಅವರಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿತು. ನಂತರ ಹೈಕೋರ್ಟ್ ಜಾಮೀನು ನೀಡಿ ಬಿಡುಗಡೆಯಾಗಿದ್ದರು. 2025ರ ಆಗಸ್ಟ್ನಲ್ಲಿ ಜಾರಿ ನಿರ್ದೇಶನಾಲಯ ಅವರ ಮನೆಗಳ ಮೇಲೆ ದಾಳಿ ನಡೆಸಿ ಅಕ್ರಮ ಹಣ ವರ್ಗಾವಣೆ ಆರೋಪಗಳೊಂದಿಗೆ ಬಂಧಿಸಿತು. ಸೆಪ್ಟೆಂಬರ್ನಲ್ಲಿ 2 ದಿನ ಇಡಿ ಕಸ್ಟಡಿ, ನಂತರ ಅನಾರೋಗ್ಯದ ಆಧಾರದಲ್ಲಿ 7 ದಿನಗಳ ಮಧ್ಯಂತರ ಜಾಮೀನು ಪಡೆದರು. ಜನಪ್ರತಿನಿಧಿಗಳ ನ್ಯಾಯಾಲಯವು ನವೆಂಬರ್ 7ರವರೆಗೆ ಜಾಮೀನು ವಿಸ್ತರಿಸಿತು. ಇಂದು ನವೆಂಬರ್ 7, 2025 ಇಡಿ ಅಧಿಕಾರಿಗಳ ವಾದವನ್ನು ಆಲಿಸಿದ ನ್ಯಾಯಾಲಯ ಸೈಲ್ ಅವರ ಮಧ್ಯಂತರ ಜಾಮೀನನ್ನು ರದ್ದು ಮಾಡಿದೆ. ಇದರಿಂದ ಅವರು ಮತ್ತೆ ಜೈಲು ಪಾಲಾಗಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ವಿಚಾರಣೆ ಮುಂದುವರಿಸಿದ್ದು, ಇಡಿ ದಾಳಿಯಲ್ಲಿ 13 ಕೋಟಿ ಮೌಲ್ಯದ ನಗದು ಮತ್ತು ಚಿನ್ನ ಆಸ್ತಿಯು ಪತ್ತೆಯಾಗಿದೆ. ನವೆಂಬರ್ 8ರಂದು ಕನಕದಾಸ ಜಯಂತಿಯ ಅಂಗವಾಗಿ ಗೋಕರ್ಣ ಕಡಲ ತೀರದಲ್ಲಿ ಹಮ್ಮಿಕೊಂಡಂತಹ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶನಿವಾರ ಶಾಸಕ ದಿನಕರ್ ಕೆ ಶೆಟ್ಟಿ ಅವರು ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇವತ್ತಿನ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಕನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಕಾರವಾರದಿಂದ ಆಗಮಿಸಿದಂತಹ ಪೌರ ವೇದಿಕೆಯ ಅಧ್ಯಕ್ಷರು ಸ್ನೇಹಿತರಾದಂತಹ ನಾಗರಾಜ್ ನಾಯ್ಕ ಅವರೇ, ಇಒ ಆದಂತಹ ಅನಿಲ್ ಭಟ್ ಅವರೇ ಮತ್ತು ಕೆನರಾ ಬ್ಯಾಂಕ್ ಇವತ್ತು ಕೈ ಜೋಡಿಸಿದ್ರಿಂದ ಅವರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಮತ್ತು ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ಅಧಿಕಾರಿ ಮಿತ್ರರಿಗೆ, ವಿಶೇಷವಾಗಿ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಎಲ್ಲದರಲ್ಲೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇರ್ತಾರೆ ಅವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಧ್ಯಮದ ಮಿತ್ರರೇ, ಸ್ವಚ್ಛತೆ ಬಗ್ಗೆ ನಾವು ತುಂಬಾ ಹಿಂದಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಅನಿಸ್ತಾ ಇದೆ ನನಗೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ನಂತರ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ವಹಿಸಿ ಸ್ವತಃ ಅವರೇ ಸ್ವಚ್ಛತೆಗೆ ಹೋಗಿ ನಮ್ಗೆಲ್ಲರಿಗೂ ಪ್ರೇರಣೆಯನ್ನ ನೀಡಿದ್ದು ನಾನು ನೋಡಿದ್ದೇನೆ. ನಾವು ಖಂಡಿತವಾಗಿಯೂ ನಮ್ಮ ದೇಶ ಸ್ವಚ್ಛತೆಯಲ್ಲಿ ಹಿಂದಿದೆ ಅನ್ನುವಂಥದ್ದಕ್ಕೆ ಮೂಲ ಕಾರಣ ನಮ್ದು ಜನಸಂಖ್ಯೆ. ಬಹಳ ದೊಡ್ಡ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇರೋದ್ರಿಂದ ನಮಗೆ ಸ್ವಚ್ಛತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದೆ. ನಾನು ಸಾಕಷ್ಟು ದೇಶಗಳಿಗೆ ನೀವೇನು ನವೆಂಬರ್ 8ರಂದು ಶ್ರೇಷ್ಠ ಸಂತ ಶ್ರೀ ಕನಕದಾಸರ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಪಾಲ್ಗೊಂಡು ದಾಸಶ್ರೇಷ್ಠ ಶ್ರೀ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದರು.
ನಂತರ ಶಾಸಕರು ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಿದ್ದಾಪುರ ತಾಲೂಕಿನ ನಾಣಿಕಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಎಂಕೆ ನಾಯ್ಕ್ ಹೊಸಳ್ಳಿ ವಹಿಸಿದ್ದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಭಕ್ತಶ್ರೇಷ್ಠ ಹಾಗೂ ದಾಸಶ್ರೇಷ್ಠ ಎನಿಸಿಕೊಂಡ ಕನಕದಾಸರು ಸಾಮಾಜಿಕ ಕಳಕಳಿಯನ್ನು ತಮ್ಮ ಸಾಹಿತ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರು ರಚಿಸಿದ ರಾಮಧ್ಯಾನ ಚರಿತೆ ಮೇಲು ಮತ್ತು ಕೆಳವರ್ಗದವರ ನಡುವಿನ ಅಭಿಪ್ರಾಯ ಭಿನ್ನತೆ ಮತ್ತು ಸಂಘರ್ಷವನ್ನು ತೋರಿಸುತ್ತಾ ಸಾಮರಸ್ಯದ ಅಗತ್ಯವನ್ನು ಪ್ರತಿಪಾದಿಸುತ್ತದೆ. ಹರಿಭಕ್ತಿ ಸಾರ ಕೀರ್ತನೆಗಳು ಭಕ್ತಿಯ ಔನ್ನತ್ಯವನ್ನು ಸಾರುತ್ತವೆ. ಅವರ ಕೀರ್ತನೆಗಳಲ್ಲಿ ಭಕ್ತಿಯ ಜೊತೆಗೆ ಢಾಂಬಿಕತೆಯ ಟೀಕೆಯನ್ನು ಕಾಣಬಹುದು ಎಂದರು. ವಿದ್ಯಾರ್ಥಿಗಳಾದ ಯಶೋಧರ್ ಸುರೇಶ್ ನಾಯ್ಕ್, ಅಶ್ವಿನಿ ಈಶ್ವರಗೌಡ, ಶ್ರುತಿ ಕೃಷ್ಣ ಶೇಟ್, ವಿದ್ಯಾಶ್ರೀ ಮುಂತಾದವರು ಕನಕದಾಸರು ರಚಿಸಿದ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣ, ನಮ್ಮಮ್ಮ ಶಾರದೆ ಮುಂತಾದ ಹಾಡುಗಳನ್ನು ಹಾಡಿದರು. ಉಪನ್ಯಾಸಕರಾದ ಅರವಿಂದ್ ಗೌಡ ಪಾಟೀಲ್, ಎಸ್.ಎಚ್. ನಾಯ್ಕ್, ಅನುಷಾ ಆರ್ ನಾಯ್ಕ್ ಕನಕದಾಸರ ಬದುಕು ಸಾಹಿತ್ಯದ ಕುರಿತು ಮಾತನಾಡಿದರು. ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಂಜಿ ಹೆಗಡೆ ಸ್ವಾಗತಿಸಿದರು. ಗುರುಪಾದ್ ಹೆಗಡೆ ವಂದಿಸಿದರು. ಎಂಎಂ ಭಟ್ ನಿರೂಪಿಸಿದರು. ಬೇಡಿದರೆತ್ತಿ ಕೊಡಬಹುದು ಪ್ರಾಣವನು ಪರರಿಗೆ, ಬೇಡಿದರೆತ್ತಿ ಕೊಡಬಹುದು ಮಾನಾಭಿಮಾನವನು ತಗಿಸಬಹುದು, ಮಾನಾಭಿಮಾನವನು ತಗಿಸಬಹುದು. ಪ್ರಾಣದಾಯಕನಾದ ಆದಿಕೇಶವರಾಯ, ಪ್ರಾಣದಾಯಕನಾದ ಆದಿಕೇಶವರಾಯ. ಶ್ರೀಕೃಷ್ಣ ನಿಮ್ಮಡಿಯ ಬಿಡಲಾಗದು, ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.